कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಮಹಿಳಾ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಕುರಿತು ಮಾಹಿತಿಯನ್ನ ನೀಡುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆ ಎಂದರೆ ಕೇವಲ ಕುಟುಂಬದ ಆಧಾರ ಮಾತ್ರವಲ್ಲ, ಅವಳು ಜೀವವನ್ನ ಕೊಡುವ ಶಕ್ತಿ. ತಾಯಿಯಾಗಿ ಅವಳು ಮಗುವಿಗೆ ನೀಡುವ ಮೊದಲ ಉಡುಗೊರೆ ಎಂದರೆ ತಾಯಿಯ ಎದೆ ಹಾಲು. ಈ ಹಾಲು ಮಗುವಿನ ಆರೋಗ್ಯ ಬೆಳವಣಿಗೆಗೆ ಅತ್ಯಮೂಲ್ಯವಾದ ಪೋಷಕಾಂಶಗಳ ಭಂಡಾರವಾಗಿದೆ. ಆದರೆ ಕೆಲವೊಮ್ಮೆ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳು, ಪ್ರೀಮೆಚೂರ್ ಮಕ್ಕಳು ಅಥವಾ ಕೆಲವು ಕಾರಣಗಳಿಂದ ತಾಯಿಯ ಹಾಲು ದೊರಕದೆ ಇರುವಂತಹ ಮಕ್ಕಳಿಗೆ ಜೀವ ಉಳಿಸುವ ಹಾಗೂ ಮಹತ್ವದ ವ್ಯವಸ್ಥೆಯೇ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್. ಈ ಹಿನ್ನೆಲೆಯಲ್ಲಿ ಇಂದು ಮಹಿಳಾ ದಿನಾಚರಣೆಯ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಮತೆ ಮತ್ತು ಮಾನವೀಯತೆಯ ಅದ್ಭುತ ಉದಾಹರಣೆಯಾದ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ರೂಪಾ ಬೆಲ್ಲದ್, ವೈದ್ಯಕೀಯ ವಿಭಾಗದ ಡೀನ್, ಕಾಹೇರ್, ಬೆಳಗಾವಿ ಮತ್ತು ಪ್ರಾಧ್ಯಾಪಕರು, ಮಕ್ಕಳ ವಿಭಾಗ, KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ. ಜೊತೆಗೆ ಇವರು ಚಿಕ್ಕ ಮಕ್ಕಳ ತಜ್ಞರ ಸಂಘದ ಅಧ್ಯಕ್ಷರು. ಕಳೆದ 30 ವರ್ಷಗಳಿಂದ ಸ್ತನಪಾನದ ಮಹತ್ವವನ್ನ, ಮಗುವಿನ ಆರೋಗ್ಯದ ಜಾಗೃತಿಯನ್ನ ಮೂಡಿಸ್ತಾ ಬರ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವಾಗ ತಾಯಿಯ ಎದೆ ಹಾಲಿನ ಒಂದು ಮಹತ್ವವನ್ನ ಅರಿತಂತಹ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯು ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನ ಸ್ಥಾಪಿಸಿದೆ. ಮೇಡಮ್, ಈ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂದ್ರೆ ಏನು ಮೇಡಮ್? ನಮಸ್ಕಾರ. ಈ ವಿಷಯ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನೋದು ಒಂದು ಬಹಳ ಮುಖ್ಯವಾದ ಒಂದು ಕೇಂದ್ರ. ನಮಗೆಲ್ಲ ಗೊತ್ತಿರೋ ಹಾಗೆ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟ್ ಅಂತ ಮಕ್ಕಳ ಬೆಳವಣಿಗೆಗೆ, ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ ಎದೆ ಹಾಲು ಬಹಳ ಮುಖ್ಯ. ತಾಯಿ ಹಾಲು ಇಲ್ಲದ ಕೆಲವೊಂದು ಸಂದರ್ಭಗಳು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಏನು ಮಾಡ್ತಾರೆ, ಹಸುವಿನ ಹಾಲು ಹಾಕ್ತಾರೆ, ಇಲ್ಲ ಆಕಳ ಹಾಲು ಹಾಕ್ತಾರೆ, ಇಲ್ಲ ಅಂದರೆ ಮೇಲೆ ಡಬ್ಬದ ಹಾಲು ಹಾಕ್ತಾರೆ. ಅದರಿಂದ ಆಗೋ ದುಷ್ಪರಿಣಾಮಗಳು ಬಹಳಷ್ಟಿದ್ದಾವೆ. ಮಗು ತನ್ನ ಜೀವ ಕಳ್ಕೊಳ್ಳೋ ಒಂದು ಸಂದರ್ಭ ಸಹ ಬರ್ಬೋದು. ಎಸ್ಪೆಷಲಿ ಈಗ ನಾವು ಹೇಳೋದಾದರೆ ಈ ಸಣ್ಣ ತೂಕದ ಮಕ್ಕಳು ಅಥವಾ ಪ್ರೀಮೆಚ್ಯೂರ್ ಮಕ್ಕಳು ಅಂತ ಏನು ಹೇಳ್ತೀವಿ, ಆ ಒಂದು ಮಗು ಸಾಕಷ್ಟು ರಿಸ್ಕ್ ಇರುತ್ತೆ. ಆ ಮಗುಗೆ ಹುಟ್ಟತಾನೆ ಕಡಿಮೆ ತೂಕ ಇರುತ್ತೆ, ದಿನ ತುಂಬೋಕ್ಕಿಂತ ಮುಂಚೆ ಡೆಲಿವರಿ ಆಗಿರುತ್ತೆ. ಆ ಒಂದು ಮಗುಗೆ ಇನ್ಫೆಕ್ಷನ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ, ಬಹಳಷ್ಟು ಜಾಸ್ತಿ ಇರುತ್ತೆ. ಆ ಇನ್ಫೆಕ್ಷನಿಂದನೇ ಎಷ್ಟೋ ಸಲ ಆ ಮಕ್ಕಳು ತಡೆಯೋದಿಲ್ಲ, ಜೀವ ಕಳ್ಕೊಳುತ್ತೆ. ಸೊ ಈ ಮಕ್ಕಳಿನ ಮಾನಸಿಕ ಬೆಳವಣಿಗೆ, ನ್ಯೂರೋ ಡೆವಲಪ್ಮೆಂಟ್ ಅಂತ ಕೇಳ್ತೀವಿ, ಅದನ್ನು ಬಹಳಷ್ಟು ಸಲ ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರೋದಿಲ್ಲ. ಅವೆಲ್ಲ ದುಷ್ಪರಿಣಾಮಗಳು ಅಥವಾ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅದೆಲ್ಲ ತಡೆಗಟ್ಟಬೇಕಾದ್ರೆ ತಾಯಿ ಹಾಲು ಬಹಳ ಮುಖ್ಯ. ಆದರೆ ಏನಾಗಿರುತ್ತೆ, ಈ ತಾಯಂದರು ಯಾರು ಪ್ರಿಮೆಚೂರ್ಲಿ ಡೆಲಿವರಿ ಆಗಿರ್ತಾರೆ, ಮೊದಲು ಒಂದು ವಾರದಷ್ಟು ಕೆಲವು ದಿನಗಳಲ್ಲಿ ಅವು ಹಾಲು ಬರಲ್ಲ ಅವ್ರಿಗೆ ಸಹಜವಾಗಿ. ಬಿಕಾಸ್ ಟೆನ್ಷನ್ ಇರುತ್ತೆ, ಅದು ಸಾಕಷ್ಟು ಕಾರಣಗಳಿದ್ದಾವೆ, ಅದರಿಂದ ಹಾಲು ಬರಲ್ಲ. ಹಾಲು ಬರಲಿಲ್ಲಾಗ ಈ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಮುಖ್ಯ, ಸಾಧಾರಣ ಮಗುಕಿನ ಇವಕ್ಕೆ 4-5 ಪಟ್ಟು ಜಾಸ್ತಿ ಮುಖ್ಯ. ಅದರೊಳಗೂ ತಾಯಿ ಹಾಲು ಉತ್ಪತ್ತಿ ಆಗದೆ ಇರೋ ಒಂದು ಸಂದರ್ಭದಲ್ಲಿ ಈ ಡೋನರ್ ಮಿಲ್ಕ್ ಅಂತ ಕರಿತೀವಿ ಅಥವಾ ಬೇರೆ ತಾಯಿ ಹಾಲನ್ನ ಕೊಡ್ತೀವಿ. ಇದನ್ನು ಶುದ್ಧೀಕರಿಸಿ ಇದನ್ನು ಆ ಮಗುಗೆ ಏನು ರೋಗಗಳು ಬರಲಿಲ್ಲಂಗೆ ಮಾಡೋದಕ್ಕೆ ನಾವು ಈ ಮಿಲ್ಕ್ ಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ಥರದ್ದು ನಾವು 2018ರಲ್ಲಿ ಇದನ್ನು ಶುರು ಮಾಡಿದ್ವಿ. ಆವಾಗ ಮಿನಿಸ್ಟರ್ ಆಗಿರೋಂಥ ಶ್ರೀಮತಿ ಮೇನಕಾ ಗಾಂಧಿಯವರು ಇದನ್ನು ಇನಾಗ್ರೇಟ್ ಮಾಡಿದ್ರು. ಅವತ್ತಿನಿಂದ ಈ 8 ವರ್ಷದವರೆಗೂ ನಾವು ಸತತವಾಗಿ ಕೋವಿಡ್ ಇದ್ದಾಗಲೂ ಸಹ ನಾವು ಅದನ್ನು ಶುದ್ಧೀಕರಿಸಿ ಎಲ್ಲ ಮಕ್ಕಳಿಗೆ ಇದನ್ನು ಕೊಡ್ತಾ ಇದ್ದೀವಿ. ಸೊ ಈ ಮಿಲ್ಕ್ ಬ್ಯಾಂಕ್ ಅಂದರೆ ಇದು ಒಂದು ಕೇಂದ್ರ, ಎಲ್ಲಿ ತಾಯಿ ಹಾಲನ್ನ ಬೇರೆ ತಾಯಿ ಹಾಲನ್ನ ಕಲೆಕ್ಟ್ ಮಾಡಿ ಅದನ್ನು ಸ್ಕ್ರೀನ್ ಮಾಡಿ ಶುದ್ಧಿ ಮಾಡಿ ಅದನ್ನು ಬೇರೆ ಮಕ್ಕಳಿಗೆ ಕೊಡುವಂಥ ಒಂದು ಕೇಂದ್ರ. ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ಮೇಡಮ್, ಈಗ ಈ ಒಂದು ಮಿಲ್ಕ್ ಬ್ಯಾಂಕಿಗೆ ಎದೆ ಹಾಲನ್ನ ಯಾರು ಕೊಡ್ಬೋದು, ಅಂದ್ರೆ ಯಾರು ದಾನ ಮಾಡಬಹುದು ಅಂತ? ಯಾವ ಒಂದು ತಾಯಿನೂ ಯಾವುದೇ ಒಂದು ಹಂತದಲ್ಲಿ ಯಾರು ಹಾಲು ಕುಡಿಸ್ತಿದ್ದಾಳೆ ತನ್ನ ಮಗುಗೆ
ಹಾಲನ್ನ ಕೊಡ್ಬೋದು. ಆದರೆ ಕೆಲವೊಂದು ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಈ ತಾಯಂದ್ರಿಗೆ. ಅವರು 6 ತಿಂಗಳೊಳಗಾಗಿ ಅವ್ರು ಟೆಸ್ಟಿಂಗ್ ಮಾಡಿರ್ಬೇಕು, ಬ್ಲಡ್ ಟೆಸ್ಟ್. ಎದಕ್ಕಂದ್ರೆ ಈಗ ಹೆಪಟೈಟಿಸ್ ಬಿ, ಜಾಂಡಿಸ್ ಆಗುತ್ತಲ್ಲ ಅದು, HIV, ಟ್ಯೂಬರ್ಕ್ಲೋಸಿಸ್, ಇಂಥವೆಲ್ಲ ಕೆಲವೊಂದು ಏನು ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಏನು ನಾವು ಟೆಸ್ಟ್ ಮಾಡ್ತೀವೋ ಅವೆಲ್ಲದ್ರ ರಿಪೋರ್ಟ್ ಇರಬೇಕು ಅವ್ರ ಹತ್ರ. ಮತ್ತು ಅವಳು ಯಾವುದೇ ಒಂದು ಅವರಲ್ಲಿ ಯಾವುದೋ ಒಂದು ಕಾಯಿಲೆ ಇರಬಾರ್ದು, ಆರೋಗ್ಯವಾಗಿರಬೇಕು, ತನ್ನ ಮಗುಗೆ ಹಾಲು ಕೊಡ್ತಿರ್ಬೇಕು, ತನ್ನ ಮಗುಗೆ ಸಾಕಷ್ಟು ಹಾಲು ಕೊಡ್ತಿರ್ಬೇಕು. ಆವಾಗ ಇವೆಲ್ಲ ಕ್ರೈಟೀರಿಯಾ ಇದ್ರೇನೆ ಅವಳು ಹಾಲು ಕೊಡ್ಲಿಕ್ಕೆ ಸಾಧ್ಯ. ಮೇಡಮ್, ಈಗ ಮಿಲ್ಕನ್ನು ತಾವು ಸಂಗ್ರಹಿಸ್ತೀರಾ, ಎದೆ ಹಾಲನ್ನ ಸಂಗ್ರಹಿಸ್ತೀರಾ, ಅದನ್ನ ಸುರಕ್ಷಿತವಾಗಿಡಲು ಯಾವ ರೀತಿಯ ಒಂದು ಕ್ರಮಗಳನ್ನ ತಾವು ತೆಗೆದುಕೊಳ್ತೀವಿ? ಈ ಒಂದು ಕೇಂದ್ರದಲ್ಲಿ ಇವಕ್ಕೆಲ್ಲ ಪರ್ಟಿಕ್ಯುಲರ್ ಮಾಡೋ ಒಂದು ಪದ್ಧತಿ ಇರುತ್ತೆ, ಪ್ರೋಸೆಸ್ ಇರುತ್ತೆ, ಪ್ರೋಟೋಕಾಲ್ ಅಂತ ಕರಿತೀವಿ ನಾವು ಅದನ್ನು. ಸೊ ಮೊದಲನೇದಾಗಿ ತಾಯಿನ ಸ್ಕ್ರೀನ್ ಮಾಡಿದ್ಮೇಲೆ ಅವಳ ಹತ್ರ ನಾವು ಕನ್ಸೆಂಟ್ ತೊಗೋತೀವಿ, ಪರವಾನಗಿ ತೊಗೋತೀವಿ. ಅದು ಅವಳು ಸೈನ್ ಮಾಡಬೇಕಾಗತ್ತೆ. ಇದೆಲ್ಲ ಡಾಕ್ಯುಮೆಂಟೇಶನ್ ಇರುತ್ತೆ, ಯಾವುದೇ ಒಂದು ಸುಮ್ಮನೆ ಬಾಯಿ ಮಾತಿಗಿರಲ್ಲ. ಅವಳು ನಾವು ಒಪ್ಪಿದ್ದೀನಿ ಹಾಲು ಕೊಡಲಿಕ್ಕೆ ಅಂತ ಅವಳು ಸೈನ್ ಮಾಡಿದ್ಮೇಲೆ ಅವಳು ಅದನ್ನ ಹಾಲನ್ನ ಕೊಟ್ಟ ಮೇಲೆ ಅದಕ್ಕೆ ಆ ಮೆಷಿನ್ ಏನು ಯೂಸ್ ಮಾಡ್ತೀವಿ ಅದು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಅವಳಿಗೆ ಯಾವುದೇ ಥರದ ನೋವಾಗೋದಿಲ್ಲ, ಆರಾಮಾಗಿ ತನ್ನ ಮಗು ಹೆಂಗೆ ಹಾಲು ಕುಡಿಸ್ತಾಳೋ ಆ ಥರ ಒಂದು ಫೀಲಿಂಗ್ ಇರುತ್ತೆ. ಹಾಲು ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ನಾವು ಟೆಸ್ಟಿಗೆ ಕಳಿಸ್ತೀವಿ. ಅದರೊಳಗೆ ಏನೂ ರೋಗಾಂಶಗಳು ಇಲ್ಲ ಅಂದಮೇಲೆ ಅದನ್ನು ನಾವು ಪ್ಯಾಸ್ಚರೈಸ್ ಮಾಡ್ತೀವಿ. ಅಂದರೆ ಶುದ್ಧೀಕರಿಸೋ ಒಂದು ಮೆಷಿನ್ ಇರುತ್ತೆ, ಆ ಮೆಷಿನಲ್ಲಿ ಅದನ್ನು ಪ್ಯಾಸ್ಚರೈಸ್ ಮಾಡಿದ ಮೇಲೆ ಅದನ್ನು ನಾವು ಮತ್ತೆ ಟೆಸ್ಟಿಗೆ ಕಳಿಸ್ತೀವಿ. ಅದು ಟೆಸ್ಟಿಗೆ ಕಳಿಸಿದ ಮೇಲೆ ಅದರೊಳಗೆ ಏನೂ ರೋಗಾಂಶಗಳಿಲ್ಲ, ಅದು ಶುದ್ಧಿ ಇದೆ ಅಂತ ಅಂದಮೇಲೆ ಅಷ್ಟೇನೆ ನಾವು ಅದನ್ನು ಬೇರೆ ಮಕ್ಕಳಿಗೆ ಕೊಡ್ತೀವಿ. ಸೊ ಬಹಳಷ್ಟು ಹೈಜೀನ್ ಬಗ್ಗೆ ಬಹಳ ಕಾಳಜಿ ವಹಿಸ್ತೀವಿ. ಆ ಒಂದು ರೂಮ್ ಒಳಗೆ ಯಾರೂ ಎಂಟ್ರ್ ಆಗಂಗಿಲ್ಲ, ಕೈ ತೊಳ್ಕೊಂಡು ಮಾಸ್ಕ್ ಹಾಕ್ಕೊಂಡು OT ಒಳಗೆ ಹೆಂಗಿರುತ್ತಲ್ಲ ಆ ಲೆವೆಲಿಗೆ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ಸೊ ಇದೊಂದು ರೀತಿಯಲ್ಲಿ ಈ ಪ್ರೋಸೆಸ್ಸಲ್ಲಿ ಅದನ್ನು ಶುದ್ಧಿ ಆದಮೇಲೆ ನಾವು ಅದನ್ನು ಬೇರೆ ಮಕ್ಕಳಿಗೆ ಕೊಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ಒಂದು ಪ್ರೀ ಮೆಚೂರ್ಡ್ ಬೇಬಿಗಳಿಗೆ ಈ ಒಂದು ಹಾಲನ್ನು ಕೊಡಲಾಗುತ್ತೆ ಅಂತ. ಅದು ಯಾವ ರೀತಿ ಸಹಾಯ ಮಾಡುತ್ತೆ ಮೇಡಮ್ ಆ ಮಕ್ಕಳ ಬೆಳವಣಿಗೆಯಲ್ಲಿ? ಅದು ಈ ಹಾಲೇನಿರುತ್ತೆ, ತಾಯಿ ಹಾಲು, ಬೇರೆ ತಾಯಿ ಹಾಲು ಇದ್ರೂ ಅದರೊಳಗಿರೋ ಅಂಶಗಳು ಈ ಮಕ್ಕಳನ್ನ ಇನ್ಫೆಕ್ಷನ್ ಆಗೋದ್ರಿಂದ ತಡೆಗಟ್ತವೆ, ಎಸ್ಪೆಷಲಿ ಪ್ರಿಮೆಚೂರ್ ಮಕ್ಕಳು. ಇದೊಂದು ಸೆಪ್ಸಿಸ್ ರೇಟ್ ನಾವು ಈ ಮಕ್ಕಳಲ್ಲಿ ಏನು ಕಂಡುಕೊಂಡಿದ್ದೀವಿ ಅಂದರೆ, ನಾವು ಮಿಲ್ಕ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸಾಕಷ್ಟು ಕಮ್ಮಿ ಆಗಿದೆ. ನಮ್ಮ ಹಾಸ್ಪಿಟ್ಲಲ್ಲೇ ತಗೊಳ್ಳಿ, ಸಾಕಷ್ಟು ಪ್ರಮಾಣದಲ್ಲಿ ಈ ಇನ್ಫೆಕ್ಷನಿಂದ ಸಾಯೋ ಮಕ್ಕಳ ಪ್ರಮಾಣ ಕಮ್ಮಿ ಆಗಿದೆ, ಪ್ರಿಮೆಚೂರ್ ಮಕ್ಕಳು. ಇನ್ನೊಂದು ಅವು ಫೀಡ್ ಸ್ಟಾರ್ಟ್ ಮಾಡಿದ್ಮೇಲೆ ಅವು ತಡ್ಕೊಳೋದಿಲ್ಲ, ಫೀಡ್ ಇಂಟಾಲರೆನ್ಸ್ ಅಂತ ಕರಿತೀವಿ ಅದಕ್ಕೆ. ಅದನ್ನು ಸಹ ಕಡಿಮೆ ಆಗಿದೆ. ಸೊ ಫೀಡಿಂಗ್ ಜಾಸ್ತಿ ಹೋಗೋದ್ರಿಂದ ಅವ್ರದ್ದು ದೈಹಿಕ ಬೆಳವಣಿಗೆ ಆಗಲಿ ಮಾನಸಿಕ ಬೆಳವಣಿಗೆ ಆಗಿ ಬೇರೆ ಮಕ್ಕಳ ಥರನೇ ಆಗೋಗುತ್ತೆ. ಸೊ ಅವೆಲ್ಲ ರಿಸ್ಕು ಈ ಒಂದು ಡೋನರ್ ಮಿಲ್ಕ್ ಅಂತ ಏನು ಕರಿತೀವಿ ಅದರಿಂದ ಕಮ್ಮಿ ಆಗುತ್ತೆ. ಸೊ ಹೇಳಬೇಕಾದ್ರೆ ಹೆಲ್ದಿ ಮಕ್ಕಳು, ಈ ಮಕ್ಕಳು ಪ್ರಿಮೆಚೂರ್ ಮಕ್ಕಳದ್ದು ಏನೇನು ರಿಸ್ಕ್ ಇರುತ್ತೆ ಅದೆಲ್ಲ ಕಮ್ಮಿ ಆಗಿಬಿಟ್ಟು ಅವರು ಎಲ್ಲ ನಾರ್ಮಲ್ ಮಕ್ಕಳಂಗೆ ಬೆಳವಣಿಗೆ ಆಗುತ್ತೆ. ಅವು ಮಕ್ಕಳದ್ದು ಹೆಚ್ಚಾನೆಚ್ಚು ಸರ್ವೈವ್ ಆಗ್ತವೆ, ಇಲ್ಲಾಂದರೆ ಸಾಯೋ ಪ್ರಮಾಣ ಜಾಸ್ತಿ ಇದೆ, ಅವ್ರದ್ದು ಮಾರ್ಟಾಲಿಟಿ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ. ಸೊ ಈ ಹಾಲು ಕೊಡೋದ್ರಿಂದ ತಾಯಿ ಹಾಲಿನಂಗೆ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಸೊ ಅದಕ್ಕಾಗಿ ಅವು ಮಕ್ಕಳು ಬೆಳವಣಿಗೆ ಚೆನ್ನಾಗಾಗುತ್ತೆ, ಮಾರ್ಟಾಲಿಟಿ ಕಮ್ಮಿ ಆಗುತ್ತೆ, ಮತ್ತು ಬೇರೆ ದುಷ್ಪರಿಣಾಮಗಳು ಏನೇನಿರುತ್ತೆ ಪ್ರಿಮೆಚೂರಿಂದ ಅವೆಲ್ಲ ಕಮ್ಮಿ ಆಗ್ತವೆ. ಖಂಡಿತ ಮೇಡಮ್. ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ. ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ.
ಯಾರೇ ಇರಲಿ, ಅವರು ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಯಲಿ ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಕುರಿತು ಮಾಹಿತಿಯನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್, ಈ ಒಂದು ಹಾಲನ್ನ ಎಷ್ಟು ದಿನಗಳವರೆಗೆ ಸಂಗ್ರಹಿಸಿಡಲಾಗುತ್ತೆ ಅಂತ? ಓಕೆ, ಈಗ ನಾವು ಇದು ಶುದ್ಧೀಕರಿಸಿದ ಮೇಲೆ ಇದನ್ನು ಫ್ರೀಝರಲ್ಲಿ -20ನಲ್ಲಿ ಇರ್ತೀವಿ. 6 ತಿಂಗಳವರೆಗೂ ಇಡ್ಬೋದು. ರೆಫ್ರಿಜರೇಟರಲ್ಲಿ ಇಟ್ಟರೆ 24 ತಾಸು ಇಡ್ಬೋದು. ಅದಕ್ಕಾಗಿ ಅದನ್ನು 6 ಮಂತ್ಸ್ವರೆಗೂ ನಾವು ಇದು ಮಾಡ್ಬೋದು. ಅದು ಹೆಂಗಾಗುತ್ತೆ ಅಂದರೆ, ಬರೋ ಹಾಲೆಲ್ಲ ಡಿಸ್ಪೆನ್ಸ್ ಆಗ್ತಾ ಇರುತ್ತೆ, ಶೇಖರಣೆ ಮಾಡಿಡೋದು ಸಂದರ್ಭ ಬಹಳ ಕಮ್ಮಿ ಇದೆ. ಬಟ್ ಸ್ಟಿಲ್ ವಿ ಕ್ಯಾನ್ ಸ್ಟೋರ್ 6 ಮಂತ್ಸ್ವರೆಗೂ ಅದನ್ನು ನಾವು ಸ್ಟೋರ್ ಮಾಡ್ಬೋದು. ಮೇಡಮ್, ಈಗ ಈ ಮಿಲ್ಕ್ ಬ್ಯಾಂಕಿಗೆ ಹಾಲನ್ನು ಕೊಡೋದಕ್ಕಾಗಿರಲಿ ಅಥವಾ ತಗೊಳ್ಳೋದಕ್ಕಾಗಿರಲಿ ಯಾವುದಾದ್ರೂ ನಿಯಮಗಳು ಅಂತ ಏನಾದರೂ ಇದೆಯಾ ಮೇಡಮ್? ಯಾವ ಥರದ ನೇಮ ಕೇಳ್ತಾ ಇದ್ರೆ? ಏನಾದರೂ ಷರತ್ತುಗಳು? ಇಲ್ಲ, ಅಫ್ಕೋರ್ಸ್ ಇದೆಲ್ಲ ವಾಲಂಟ್ರಿ. ಇದ್ರೊಳಗೆ ಮೊದಲು ದುಡ್ಡು ನಾವು ಇಸ್ಕೊಳೋದಾಗ್ಲಿ, ತಾಯಂದ್ರಿಗೆ ಕೊಡೋದಾಗ್ಲಿ ಏನೂ ಇಲ್ಲ. ಇದೆಲ್ಲ ವಾಲಂಟ್ರಿ. ಬ್ಲಡ್ ಹೆಂಗೆ ಡೊನೇಟ್ ಮಾಡ್ತೀವೋ ಅದೇ ಥರದ ಒಂದು ಶ್ರೇಷ್ಠವಾದ ಒಂದು ಇದು ತಾಯಂದ್ರಿಗೆ ನಾವು ಮೋಟಿವೇಟ್ ಮಾಡೋದೇ ಇರ್ತಾರ. ನಿನ್ನ ಹಾಲು ಕೊಟ್ಟು ಬೇರೆ ಮಕ್ಕಳು ಉಳಿದ್ರೆ ನಿನಗೆ ಅದರಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತೀವಿ. ಅದಕ್ಕಾಗಿ ಎಲ್ಲ ತಾಯಂದರು ಒಪ್ಕೊಂಡು ತಾವಾಗೇ ಬರ್ತಾರೆ. ಮೊದಲೇ ಹೇಳ್ದಂಗೆ ಅವ್ರು ಸ್ಕ್ರೀನಿಂಗ್ ಮಾಡ್ತೀವಿ, ಅದು ಇಂಪಾರ್ಟೆಂಟು. ಅಂದರೆ ಆ ತಾಯಿ ಹಾಲಿನಿಂದ ಬೇರೆ ಮಕ್ಕಳಿಗೆ ಯಾವ ರೋಗಗಳು ಬರಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಾಲಿನಿಂದ ಬರೋ ಒಂದು ಸಂದರ್ಭ ಇರುತ್ತೆ. ಸೊ ಅವಕ್ಕೆಲ್ಲ ನಾವು ಸ್ಕ್ರೀನಿಂಗ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. 1ನೇದು. 2ನೇದು ಅವ್ರು ಒಪ್ಪಿಗೆ ಬೇಕು, ಕನ್ಸೆಂಟ್ ಬೇಕು. ಇವೆರಡು ಬಹಳ ಮುಖ್ಯ. 3ನೇದಂದ್ರೆ ಅವಳಿಗೆ ಯಾವುದೇ ಥರದ್ದು ಅನಿಮಿಯಾ ಅಂತೀವಲ್ಲ, ರಕ್ತಹೀನತೆ ಇರಬಾರ್ದು, ಅಥವಾ ತನ್ನ ಮಗುಗೆ ಹಾಲು ಕೊಡ್ಲಿಕ್ಕೆ ಅವಳಿಗೆ ಸಾಧ್ಯ ಇಲ್ಲ ಅಂದ ಸಂದರ್ಭದಲ್ಲಿನೂ ನಾವು ತೊಗೊಳೋದಿಲ್ಲ. ಆದರೆ ವಿಚಿತ್ರ ಅಂದರೆ ನಾವು ನೋಡಿದ್ವಿ ಒಂದೊಂದ್ಸಲ ಟ್ರಿಪ್ಲೆಟ್ಸು, ಕ್ವಾಡ್ರುಪಲ್ಸ್ ಅಂದರೆ 3 ಮಕ್ಕಳನ್ನ ಡೆಲಿವರಿ ಮಾಡಿರ್ತಾರೆ, 4 ಮಕ್ಕಳನ್ನ ಡೆಲಿವರಿ ಮಾಡಿರ್ತಾರೆ. ಅವ್ರ ಮಕ್ಕಳು NICUದಲ್ಲಿ ಇರ್ತವೆ, ಪ್ರಿಮೆಚ್ಯೂರ್ ಮಕ್ಕಳು. ಡೊನೇಷನ್ ತೊಗೊಂಡಿರ್ತಾರಲ್ಲ, ಆಯ್ತದೆ ಅಂದರು ತಾವು ಹಾಲು ಸಿಕ್ರೀಟ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಆ 3 ಮಕ್ಕಳ ಜೊತೆಗೆ ನಮಗೂ ಹಾಲು ಡೊನೇಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇದು ಅವರ ಒಂದು ಒಳ್ಳೆಯ ಭಾವನೆ ಇರ್ಬೋದು ಅಥವಾ ಮೋಟಿವೇಶನ್ ಇರ್ಬೋದು. ನೋಡ್ತಾ ಇರ್ತಾರೆ, ನನ್ನ ಮಗುಗೆ ಬೇರೆ ತಾಯಂದ್ರೆ ಹಾಲು ಕೊಟ್ಟಿದ್ದಾರೆ, ನಾನು ಬೇರೆ ಮಕ್ಕಳಿಗೆ ಕೊಡಬೇಕು ಅಂದ್ಬಿಟ್ಟು ಅವರು ಸಾಕಷ್ಟು ತಾಯಂದರು, ಈ ಟ್ವಿನ್ಸ್ ಇರೋರು, ಟ್ರಿಪ್ಲೆಟ್ಸ್ ಇರೋರು ತಮ್ಮ ಮಕ್ಕಳ ಜೊತೆಗೆ ಡೊನೇಟು ಮಾಡಿದ್ದಾರೆ. ಸೊ ಇದು ಈ ಥರದ ಒಂದು ಇದ್ರದ್ದು ನೇಮ ಅಂದರೆ ಅದು ಹೇಳಿದ್ನಲ್ಲ, ಬರೀ ಇದನ್ನ ಟೆಸ್ಟಿಂಗ್ ಇಂಪಾರ್ಟೆಂಟು, ಅವ್ರ ಒಪ್ಪಿಗೆ ಮುಖ್ಯ. ಖಂಡಿತ ಮೇಡಮ್, ಇನ್ನು ಈ ಒಂದು ಮಿಲ್ಕ್ ಬ್ಯಾಂಕ್ನಿಂದ ಈಗಾಗಲೇ ಎಷ್ಟು ಮಕ್ಕಳಿಗೆ ಒಂದು ಪ್ರಯೋಜನ ಸಿಕ್ಕಿದೆ ಅಂತ? ಹೀಗೆ ನೋಡ್ರಿ, ತಿಂಗಳಿಗೆ ಏನಿಲ್ಲ ಅಂದರೂ 2,000ವರೆಗೂ ತಾಯಂದರು ಡೊನೇಟ್ ಮಾಡ್ತಾರೆ. ಇಲ್ಲಿವರೆಗೂ ಹೇಳಬೇಕಂದ್ರೆ ಮಕ್ಕಳು ವರ್ಷಕ್ಕೆ 4,000ರಿಂದ 6,000 ಮಕ್ಕಳು ಇದರಿಂದ ಉಪಯೋಗ ತೊಗೊಂಡಿದ್ದಾರೆ. ವರ್ಷಕ್ಕೆ ಇದ್ರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಸೊ ನೀವು ಆ ಥರ 8 ವರ್ಷಕ್ಕೆ ಲೆಕ್ಕ ಹಾಕ್ಬೋದು. ಸಾಕಷ್ಟು ಲೀಟ್ರ್ ಮಿಲ್ಕ್ ನಾವು ವರ್ಷದೊಳಗೆ ಶೇಖರಣೆ ಮಾಡ್ತೀವಿ, ಅಷ್ಟೇ ಲೀಟ್ರನ್ನ ಡಿಸ್ಪೋಸ್ ಮಾಡ್ತೀವಿ. ಈಗ ಹೊರಗಡೆಗಂತೂ ನಾವು ಕೊಡ್ತಾ ಇಲ್ಲ ಬೇಸಿಕ್ಲಿ, ಬಟ್ ನಮ್ಮ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗೋ ಮಕ್ಕಳು, ಎಲ್ಲ ಮಕ್ಕಳು ಇದನ್ನ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಮೇಡಮ್, ಇನ್ನು ಈ ಒಂದು ಮಿಲ್ಕ್ ಬ್ಯಾಂಕ್ನ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಯಾವ್ಯಾವು ಅಂತ? ತಪ್ಪು ಕಲ್ಪನೆಗಳು ಈಗ ಅಷ್ಟು ಕಂಡು ಬರ್ತಾ ಇಲ್ಲ. ನಾವು ಸ್ಟಾರ್ಟ್ ಮಾಡಿದಾಗ ಹೇಳಲಿಲ್ಲ, ಇದು ನಮ್ಮದು ಕರ್ನಾಟಕದಲ್ಲೇ ಮೊದಲನೇ ಮಿಲ್ಕ್ ಬ್ಯಾಂಕ್.
ಆಸ್ ಪರ್ ಗೌರ್ಮೆಂಟ್ ಇದ್ರ ಪ್ರಕಾರ. ಹಾಗಾಗಿ ಮೊದಲೇ ಸಲ ಈ ಒಂದು ಕಾರ್ಯ ಮಾಡಬೇಕಾದ್ರೆ ಟು ಮೋಟಿವೇಟ್ ಮದರ್ಸ್ ಎಲ್ಲ ಮಿಲ್ಕ್ ಕೊಡ್ಲಿಕ್ಕಾಗಲಿ ಅಥವಾ ಈವನ್ ಡಾಕ್ಟರ್ಸ್ ರೆಫರ್ ಮಾಡ್ಲಿಕ್ಕಾಗಲಿ ತುಂಬ ಕಷ್ಟ ಇತ್ತು. ಇದೆಂಥದ್ದು ಹಾಲು ತಗೊಂಡು ಇನ್ನೊಂದು ಮಗು ಕೊಡೋದು, ಈ ಥರದ್ದೆಲ್ಲ ಒಂದು ಭಾವನೆ ಇತ್ತು, ತಪ್ಪು ಕಲ್ಪನೆಗಳು ಇತ್ತು. ನಾ ಹಾಲು ಕೊಟ್ಟರೆ ನನ್ನ ಮಗುಗೆ ಹಾಲು ಕಮ್ಮಿ ಆಗುತ್ತೇನೋ ಅನ್ನೋ ಒಂದು ಹೆದರಿಕೆ ತಾಯಂದ್ರಿಗೆ ಇರುತ್ತೆ. ಬಟ್ ಆ ಥರ ಇರೋದಿಲ್ಲ. ಹಾಲು ಉತ್ಪತ್ತಿ ಆಗೋ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಎಲ್ಲ ತಾಯಂದ್ರಲ್ಲಿ, ಎಷ್ಟು ಹಾಲು ತಾಯಿ ಹೊರಗೆ ಹಾಕ್ತಾಳೆ ಮಗು ಕುಡಿಸ್ತಾಳೋ ಅಷ್ಟು ಸಿಕ್ರೆಟ್ ಆಗುತ್ತೆ, ಅಷ್ಟು ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಅವಳ ಮಗುಗೆ ಕಮ್ಮಿ ಆಗೋ ಒಂದು ಇಫೆಕ್ಟ್ ಅಂತೂ ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ಆ ಮಗುಗೂ ಹಾಲು ಜಾಸ್ತಿ ಬರುತ್ತೆ. ಸೊ ಈ ಥರದ್ದು ಒಂದು ನಾವು ತಾಯಂದ್ರಿಗೆ ತಿಳುವಳಿಕೆ ಕೊಡೋದ್ರಿಂದ ಸಾಕಷ್ಟು ತಾಯಂದರು ಬಂದು ಡೊನೇಟ್ ಮಾಡಿ ಹೋಗ್ತಾರೆ. ಖಂಡಿತ ಮೇಡಮ್, ಇನ್ನು ಈ ಒಂದು ಮಿಲ್ಕ್ ಬ್ಯಾಂಕಿಗೆ ತಾಯಂದರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಹಾಲು ದಾನವನ್ನ ಮಾಡೋದಕ್ಕಾಗಿ ಯಾವೆಲ್ಲ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಿಂದ? ಅಫ್ಕೋರ್ಸ್ ಈ ಥರದ್ದು ರೇಡಿಯೋ ಪ್ರೋಗ್ರಾಮ್ ಅಂತೂ ಮಾಡ್ತಾ ಇರ್ತೀವಿ ಬೇರೆ ಕೇಂದ್ರಗಳಿಂದನೂ. ಅದ್ರ ಜೊತೆಗೆ ಬರೋ ತಾಯಂದ್ರಿಗೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಇನಿಷಿಯಲಿ ಜಾಸ್ತಿ ಮಾಡ್ತಾ ಇದ್ವಿ ಬಿಕಾಸ್ ಸಮಾಜದಲ್ಲಿ ಅಷ್ಟು ಇರ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಅದೊಂಥರ ಕಲ್ಚರ್ ಡೆವಲಪ್ ಆಗಿದೆ ನಮ್ಮ ಹಾಸ್ಪಿಟ್ಲಲ್ಲಿ. ನಾವು ಹೇಳೋದೇ ಬೇಡ, ಡೆಲಿವರಿ ಆದಂಥ ತಾಯಂದರು ತಾವೇ ಬಂದು ಹಾಲು ಕೊಡ್ತಾರೆ. ಸೊ ಹಾಗಾಗಿ ಹಾಸ್ಪಿಟ್ಲೊಳಗೆ ಜಾಸ್ತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಸಂದರ್ಭ ಇಲ್ಲ, ತಾವಾಗೆ ಬರ್ತಾರೆ. ಆ ತಾಯಂದರು ಹೊರಗಡೆ ಏನು ಹೋಗ್ತಾರೆ ಅವ್ರು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ನಮ್ಗೆ ಇಮ್ಯುನೈಸೇಷನ್ಗೆ ಬರೋ ತಾಯಂದರು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಸಾಕಷ್ಟು ಕೇಂದ್ರಗಳಿಗೆ ಹೋಗಿ ವುಮೆನ್ ಅಸೋಸಿಯೇಷನ್ಸ್ ಎಲ್ಲ ಏನಿರ್ತವೆ ಮಹಿಳಾ ಮಂಡಳಗಳು, ಅಲ್ಲೂ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಸಾಕಷ್ಟು ನಮ್ಮ ಸಮಾಜದೊಳಗೆ ಇದ್ರ ಬಗ್ಗೆ ಅರಿವಿದೆ, ಆದರೆ ಇನ್ನೂ ಇದು ಇಂಪ್ರೂವ್ ಆಗಬೇಕು. ಖಂಡಿತ ಮೇಡಮ್, ಭವಿಷ್ಯದಲ್ಲಿ ತಮ್ಮ ಮುಂದಿನ ಯೋಜನೆಗಳೇನು ಅಂತ ಮೇಡಮ್? ಈಗ ನಾವು ಈ ಹಾಲನ್ನ ನಮ್ಮ ಹಾಸ್ಪಿಟ್ಲ್ ಮಕ್ಕಳಿಗಷ್ಟೇ ಕೊಡ್ತಾ ಇದ್ದೀವಿ. ಮುಂದೆ ನಮ್ಮದು ಏನೇನು ಪ್ಲ್ಯಾನ್ ಇದೆ ಅಂದರೆ ಇದನ್ನ ಕಮ್ಯುನಿಟಿ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ. ಅಂದರೆ ಕಮ್ಯುನಿಟಿ ಲೆವೆಲ್ ಅಂದರೆ ನಮ್ಮ ಒಂದು ಸಿಟಿಯಲ್ಲಾಗಲಿ ಇದರೊಳಗೆ ಇರೋ ಹಾಸ್ಪಿಟ್ಲ್ಗಳಲ್ಲಿ ಮಕ್ಕಳು ಡೆಲಿವರಿ ಆದರೆ ಇದೊಂದು ಸಂದರ್ಭ ಬಂದರೆ ಆ ಒಂದು ಮಕ್ಕಳಿಗೆ ಇದೊಂದು ಈ ಹಾಲನ್ನ ಒದಗಿಸೋ ಒಂದು ಉಪಯೋಗ ಆ ಮಕ್ಕಳಿಗೆ ಉಪಯೋಗ ಆಗೋ ಒಂದು ಇದನ್ನು ಮಾಡ್ಬೇಕಂತಿದ್ವಿ. ಅದು ಹೇಗೆ ಸಾಧ್ಯ ಅಂದರೆ ಕಮ್ಯುನಿಟಿಗೆ ಹೋಗಿ ಎಲ್ಲ ತಾಯಂದರಿಂದ ಹಾಲು ಶೇಖರಣೆ ಮಾಡಿ ಬರೋವಂಥ ಒಂದು ಉದ್ದೇಶ ಇದೆ. ಅದಕ್ಕಾಗಿ ಮಿಲ್ಕ್ ವ್ಯಾನ್ ಅಂತ ಇರುತ್ತೆ, ಅದನ್ನು ಒಂದು ಡೆವಲಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಹುಶಃ ಈ ವರ್ಷದ ಅಂತ್ಯದೊಳಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮೇಡಮ್, ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಹಳ ಮುಖ್ಯವಾದ ಸಂದೇಶ ಅಂದರೆ ತಾಯಿ ಹಾಲದ ಮಹತ್ವದ ಬಗ್ಗೆ ಎಲ್ಲರಿಗೂ ಗೊತ್ತಿರದೆ, ಆದರೆ ಯಾವುದೇ ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಒಂದು ಸಮಸ್ಯೆ ಬಂದಲ್ಲಿ ಡೆಫಿನೆಟ್ಲಿ ಡಾಕ್ಟರ್ಸ್ನ ಅಪ್ರೋಚ್ ಮಾಡಬೇಕು. ಯಾವುದೇ ಸಂದರ್ಭದಲ್ಲೂ ಮಗುವಿಗೆ ಮೇಲಿನ ಹಾಲು ಕೊಡಬಾರ್ದು, ಎಸ್ಪೆಷಲಿ ಫಾರ್ಮುಲಾ ಕೊಡಬಾರ್ದು, ಮತ್ತು ಬಾಟ್ಲ್ ಅಂತೂ ಮೊದಲು ಕೊಡಬಾರ್ದು. ಸೊ ತಾಯಿ ಹಾಲದ ಮಹತ್ವ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಮೇಲಷ್ಟೇ ಹೇಳ್ತೀವಿ ಇಂಪಾರ್ಟೆಂಟ್ ಅಂತ, ಅದ್ರ ಒಳಗಡೆ ಏನೇನು ಅಂಶಗಳು ಇದ್ರು ಇನ್ನೂ ಅದನ್ನು ಸಂಶೋಧನೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಆ ಮಗುಗೆ ಉಪಯೋಗಗಳು ಇದ್ದಾವೆ. ಸೊ ತಾಯಂದ್ರು ಎಲ್ಲ ತಾಯಂದ್ರು ಮಗುಗೆ ಈ ಒಂದು ಅಡ್ವಾಂಟೇಜ್, ಎದೆ ಹಾಲಿನ ಮಹತ್ವ ಕೊಡಲೇಬೇಕು, ಎದೆ ಹಾಲು ಕೊಡಲೇಬೇಕು, ಅದೇ ಒಂದು ಮುಖ್ಯವಾದ ಅಂಶ. ಖಂಡಿತ ಮೇಡಮ್, ಕಾರ್ಯಕ್ರಮದಲ್ಲಿ ತಾಯಿಯ ಎದೆ ಹಾಲಿನ ಮಹತ್ವ ಜೊತೆಗೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಕರಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಯೇ ಸ್ತ್ರೀ. ಸ್ನೇಹಿತರೆ, ಒಬ್ಬ ತಾಯಿಯ ಮಮತೆ ತನ್ನ ಮಗುವಿಗಷ್ಟೇ ಅಲ್ಲ, ಇನ್ನೊಂದು ಮಗುವಿನ ಜೀವವನ್ನ ಉಳಿಸಬಹುದು ಎಂಬುದಕ್ಕೆ ಹ್ಯೂಮನ್ ಮಿಲ್ಕ್ ಒಂದು ಅದ್ಭುತ ಉದಾಹರಣೆ. ತಾಯಂದಿರಿಂದ ದಾನವಾಗಿ ದೊರೆಯುವಂತಹ ಎದೆಹಾಲು ಅಕಾಲಕವಾಗಿ ಹುಟ್ಟಿದ ಪ್ರೀ ಮೆಚೂರ್ ಮಕ್ಕಳಿಗೆ ಹಾಗೂ ಎದೆಹಾಲು ದೊರಕದೇ ಇರುವಂತಹ ಮಕ್ಕಳ ಬದುಕಿಗೆ ಒಂದು ಹೊಸ ಆಸೆಯನ್ನ ನೀಡುತ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ತಾಯಿಯ ಎದೆ ಹಾಲಿನ ಮಹತ್ವವನ್ನು ಅರಿತು ಮಿಲ್ಕ್ ಬ್ಯಾಂಕಿಗೆ ಹಾಲು ದಾನ ಮಾಡುವ ಮೂಲಕ ಎಳೆಯ ಜೀವಗಳನ್ನ ಉಳಿಸುವ ಮಹತ್ ಕಾರ್ಯದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹವರು ಡಾಕ್ಟರ್ ರೂಪಾ ಬೆಲ್ಲತ್, ವೈದ್ಯಕೀಯ ವಿಭಾಗದ ಡೀನ್ ಕಾಹೇರ್ ಬೆಳಗಾವಿ ಮತ್ತು ಪ್ರಾಧ್ಯಾಪಕರು, ಮಕ್ಕಳ ವಿಭಾಗ, KLE ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನಸದ